ತುಂಬ ಜನಕ್ಕೆ ಟ್ರೇಸಿಂಗ್ ಮಾಡೋದೇ ಕಷ್ಟ. ತುಂಬ ಜನ ಕೇಳ್ತಾರೆ ನೀವು ಹೇಗೆ ಟ್ರೇಸ್ ಮಾಡ್ತೀರಾ ಅಂತ. ನಾನು ಕೆಲವೊಂದು ಬ್ರೈಡಲ್ ಡಿಸೈನ್ ಬಂದರೆ ಮಾತ್ರ ಟ್ರೇಸ್ ಮಾಡ್ತೇನೆ, ಇಲ್ಲಾಂದರೆ ನಾನು ಈ ರೀತಿ ಫ್ರೀ ಹ್ಯಾಂಡಲ್ಲೇ ಡೈರೆಕ್ಟ್ ಬ್ಲೌಸ್ ಮೇಲೇ ವೈಟ್ ಪೆನ್ಸಿಲ್ ಅಂದರೆ ಅಪ್ಸರ ಮಾರ್ಕಿಂಗ್ ಪೆನ್ಸಿಲ್ ಇದೆ, ಗ್ಲಾಸ್ ಪೆನ್ಸಿಲ್ ಅಂತ ಬರುತ್ತೆ ಅದರಲ್ಲಿ, ಗ್ಲಾಸ್ ಮಾರ್ಕಿಂಗ್ ಅಂತ. ಸೊ ಅದರಲ್ಲಿ ಹೀಗೆ ಫ್ರೀಯಾಗಿ ಟ್ರೇಸ್ ಮಾಡ್ತೇನೆ, ಯಾಕಂದರೆ ಇದು ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ನಾನಿದು ವರ್ಕ್ ಮಾಡೋದು. ಅಂದರೆ ನನಗೊಂದು ವರ್ಕ್ ಮಾಡುವಾಗಲೇ ಗೊತ್ತಾಗುತ್ತೆ ಒಂದು ಡಿಸೈನ್ ಇದ್ದು ಇನ್ನೊಂದು ಡಿಸೈನಿಗೆ ಎಷ್ಟು ಗ್ಯಾಪ್ ಇಡಬೇಕು, ಅದನ್ನ ವರ್ಕ್ ಮಾಡುವಾಗಲೇ ನನಗೆ ಗೊತ್ತಾಗುತ್ತೆ, ಡಿಸೈನ್ ಮಾಡುವಾಗಲೇ. ಸೊ ಹಾಗಾಗಿ ನಾನು ಇದೊಂದು ಬ್ರೈಡಲ್ ಬ್ಲೌಸು ನಾನು ಫ್ರೀಯಲ್ಲಿ ಅಂದರೆ ನನ್ನ ಏನೂ ಟ್ರೇಸಿಂಗ್ ಮಾಡಿದೆ, ಡೈರೆಕ್ಟ್ ಪೆನ್ಸಿಲ್ ಯೂಸ್ ಮಾಡಿ ನಾನೀಗ ಡಿಸೈನ್ ಮಾಡ್ತಿದ್ದೇನೆ. ಈ ವಿಡಿಯೋದು ಎಂಡಿಗೆ ನಾನು ತೋರಿಸ್ತೇನೆ ಇದೀಗ ಡಿಸೈನ್ ಮಾಡಿರೋದು, ನಿಮಗೆ ಡಿಸೈನ್ ಎಲ್ಲ ಫಿನಿಶ್ ಆದಮೇಲೆ ಯಾವ ಲುಕ್ಕಲ್ಲಿ ಬರುತ್ತೆ, ಯಾವ ಥರ ಬರುತ್ತೆ ಅಂತ. ಸೊ ನೀವು ನೋಡ್ಬೋದು, ತುಂಬ ಶಾಕ್ ಆಗ್ಬೋದು, ಯಾಕಂದರೆ ಫ್ರೀ ಹ್ಯಾಂಡಲ್ಲಿ ಒಂದು ಟ್ರೇಸ್ ಮಾಡಿ ಇಷ್ಟು ನೀಟಾಗಿ ಬರುತ್ತಾ ಅಂತ ಕೆಲವರಿಗೆ ಡೌಟ್ ಇರುತ್ತೆ. ಬಟ್ ಖಂಡಿತ ಬರುತ್ತೆ, ನಾವು ಮಾಡುವಂತಹ ಡಿಸೈನ್ಸ್ ನಾವು ಕರೆಕ್ಟ್ ಇತ್ತು ಅಂದರೆ ಟ್ರೇಸಿಂಗ್ ಡಿಸೈನ ನಾವು ಮಾಡುವ ಏನು ಒಂದು ಫಸ್ಟಿಗೆ ನಾವು ಸ್ಕೆಚ್ ಮಾಡ್ತೇವಲ್ಲ ಅದು ನೀಟಾಗಿ ಪರ್ಫೆಕ್ಟ್ ಇತ್ತು ಅಂದರೆ ನಮ್ಮ ಡಿಸೈನ್ ಕೂಡ ಅಷ್ಟೇ ನೀಟಾಗಿ ಪರ್ಫೆಕ್ಟಾಗಿ ಬರುತ್ತೆ. ಈ ವಿಡಿಯೋದು ಎಂಡಿಗೆ ನಾನು ತೋರಿಸ್ತೇನೆ ನಾನು ಹೇಗೆ ಡಿಸೈನ್ ಬಂದಿದೆ ಅಂತ. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಯಾರಿಗಾದರೂ ಆರಿ ವರ್ಕ್ ಆನ್ಲೈನ್ ಕ್ಲಾಸ್ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ. ಸೊ ಇದೊಂದು ಬ್ರೈಡಲ್ ಬ್ಲೌಸ್, ಇದು ಈಗ ಫಿನಿಶ್ ಆಗ್ತಾ ಬಂತು, ಇನ್ನು ಇದರದ್ದೊಂದು ಸ್ಲೀವ್ ವರ್ಕ್ ಬಾಕಿ ಇದೆ. ಇದು ಫುಲ್ ಫಿನಿಶ್ ಆದಮೇಲೆ ನಾನೊಂದು ವಿಡಿಯೋ ಮಾಡಿ ಹಾಕ್ತೇನೆ, ಇದರದ್ದು ಪ್ರೈಸ್ ಎಷ್ಟು ದಿನ ತಗೊಂಡೆ, ಯಾವ ಮೆಟೀರಿಯಲ್ ಯೂಸ್ ಮಾಡಿದ್ದೇನೆ ಎಲ್ಲ ಈ ವಿಡಿಯೋದಲ್ಲೆಲ್ಲ ಮುಂದಿನ ಅಂದರೆ ಅದು ನನ್ನದು ಡಿಸೈನ್ ಕಂಪ್ಲೀಟ್ ಆಗಬೇಕು, ಆಮೇಲೆ ನಾನು ಆ ಡಿಸೈನಿದ್ದು ಒಂದು ವಿಡಿಯೋ ಮಾಡಿ ಹಾಕ್ತೇನೆ. ಸೊ ನೋಡಿ, ನಾನು ಯಾವುದೇ ಮೆಷರ್ಮೆಂಟ್ ಹಾಕ್ಕೊಳ್ಳಿಲ್ಲ, ಅಂದರೆ ಡಿಸೈನಿದ್ದು ಗ್ಯಾಪ್ ಎಷ್ಟಿದೆ, ಲೀಫ್ ಎಷ್ಟು ಸೈಜ್ ಬೇಕು ಮತ್ತು ಆ ಲೈನ್ಸ್ ಎಷ್ಟು ಸೈಜಲ್ಲಿ ಬೇಕು, ಯಾವುದೇ ಮೆಷರ್ಮೆಂಟ್ ನಾನು ಹಾಕ್ಕೊಳ್ಳಿಲ್ಲ. ಫಸ್ಟಿಗೆ ನಾನು ಹಾಕಿರುವ ಬ್ಲೌಸ್ ಮಾರ್ಕಿಂಗಿಗೆ ಫಸ್ಟಿಗೆ ನಾನು 3 ಲೈನ್ ಚೈನ್ ಸ್ಟಿಚ್ ಕೊಟ್ಟಿದ್ದೇನೆ, ಆಮೇಲೆ ನಾನು ಈ ಡಿಸೈನ್ ಮಾರ್ಕಿಂಗ್ ಮಾಡ್ಕೊಳ್ತಾ ಇದ್ದೇನೆ. ಇದರಿಂದ ಏನಾಗುತ್ತೆ ಅಂದರೆ ನಮ್ಮ ಟೈಮ್ ಸೇವ್ ಆಗುತ್ತೆ. ಇಲ್ಲಾಂದರೆ ಏನು ಮಾಡಬೇಕು, ನಾವೊಂದು ಬಟರ್ ಪೇಪರಲ್ಲಿ ಡಿಸೈನ್ ಮಾಡಬೇಕು, ಅದನ್ನು ಬ್ಲೌಸ್ ಮೇಲೆ ಅಪ್ಲೈ ಮಾಡಬೇಕು, ಮತ್ತು ನಾವು ವರ್ಕ್ ಮಾಡಬೇಕು. ಬಟ್ ಈ ಥರ ನಮಗೆ ಸ್ವಲ್ಪ ಟ್ರಿಕ್ಸ್ ಇತ್ತು ಅಂದರೆ, ನಮಗೆ ಸ್ವಲ್ಪ ಐಡಿಯಾ ನಾಲೆಜ್ ಇತ್ತು ಅಂದರೆ ಡಿಸೈನ್ ಮಾಡೋದು ಡೈರೆಕ್ಟ್ ಬ್ಲೌಸ್ ಪೀಸ್ ಮೇಲೆ ಡಿಸೈನ್ ಮಾಡಿದರೆ ನಿಮಗೆ ಬಟರ್ ಪೇಪರ್ ಮೇಲೆ ಒಂದು ವರ್ಕ್ ಮಾಡುವ ಟೈಮ್ ಉಳಿಯುತ್ತೆ, ಅಲ್ಲಿಂದ ರಿಟರ್ನ್ ನೀವು ಟ್ರೇಸ್ ಮಾಡುವ ಟೈಮ್ ಉಳಿಯಿತು, ನಿಮಗೆ ವರ್ಕ್ ಎಲ್ಲ ಫಾಸ್ಟ್ ಆಗುತ್ತೆ. ಏನಾದರೂ ಮಿಸ್ಟೇಕ್ ಇತ್ತು ಅಂದರೆ ಅಲ್ಲಿಂದ ಅಲ್ಲಿಗೆ ನಿಮಗೆ ಕರೆಕ್ಟ್ ಮಾಡ್ಕೊಳ್ಳಿಕ್ಕಾಗುತ್ತೆ, ಸ್ವಲ್ಪ ನಿಮಗೆ ಡಿಸೈನ್ ಮಾಡೋ ನಾಲೆಜ್ ಇತ್ತು ಅಂದರೆ. ಡಿಸೈನ್ ಮಾಡಬೇಕು, ನಿಮಗೆ ಒಂದು ವೇಳೆ ಡಿಸೈನ್ ಗೊತ್ತಿಲ್ಲ ಅಂದರೆ ನೀವು ಕೂತ್ಕೊಳ್ಬೇಡಿ, ಹಾಗೆಯೇ ಒಂದು ಪೆನ್ಸಿಲ್ ತಗೊಂಡು ಸ್ವಲ್ಪ ಸ್ಕೆಚ್ ಮಾಡಲಿಕ್ಕೆ ಟ್ರೈ ಮಾಡಿ, ಆಗುತ್ತೆ, ಯಾಕಾಗಲ್ಲ. ಈಗ ನನಗೆ ಅಂದರೆ ಚಿಕ್ಕದಿಂದನೂ ತುಂಬ ಇಂಟ್ರೆಸ್ಟಿಂಗ್ ಈ ಡಿಸೈನ್ ಮಾಡೋದ್ರಲ್ಲ. ನಾನು ಈ ಪ್ರೈಮರಿಯಿಂದಲೇ ನಾನು ಒಂದು ಡಿಸೈನ ಸ್ಕೆಚ್ ಮಾಡ್ತಾನೇ ಇದ್ದೆ. ನನ್ನ ಕೈಗೆ ಪೆನ್ ಸಿಕ್ಕಿದರೆ ನಾನು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ನನ್ನ ಬುಕ್ಕಲ್ಲಿ ನೋಡ್ಬೋದು, ನನ್ನ ಸ್ಟೂಡೆಂಟ್ ಸ್ವಲ್ಪ ಡೀಟೇಲ್ಸ್ ಬರೆಯೋ ಬುಕ್ ಇದೆ, ಆರ್ಡರ್ಸ್ ಎಲ್ಲ ಬರೆಯೋ ಬುಕ್ ಇದೆ, ಅದರಲ್ಲಿ ಬ್ಯಾಕ್ ಸೈಡಲ್ಲಿ ನೋಡಿದರೆ ಫುಲ್ಲು ಡಿಸೈನ್ ಮಾಡಿ ಇಡ್ತೇನೆ, ನನಗೆ ಇಷ್ಟ ಡಿಸೈನ್ ಮಾಡೋದಂದರೆ. ಸೊ ಹಾಗೆ ಇದೀಗ ಟ್ರೇಸಿಂಗ್ ಕಂಪ್ಲೀಟ್ ಆಗ್ತಾ ಬಂತು. ಟ್ರೇಸಿಂಗ್ ಅಂದರೆ ನಾನು ಅದೇ ಫ್ರೀ ಹ್ಯಾಂಡಲ್ಲಿ ವರ್ಕ್ ಮಾಡಿದ್ದೇನೆ, ನೋಡ್ಬೋದು ನೀವು. ನಿಮಗೆ ವಿಡಿಯೋದಲ್ಲಿ ಅಷ್ಟೇನು ಗ್ಯಾಪ್ ಕಾಣಲಿಕ್ಕಿಲ್ಲ, ಒಂದು ಡಿಸೈನ್ ಇದು ಇನ್ನೊಂದು ಡಿಸೈನಿಗೆ ತುಂಬ ಗ್ಯಾಪ್ ಇದೆ, ಕೆಲವುದಲ್ಲಿ ಗ್ಯಾಪ್ ಇಲ್ಲ, ಹಾಗೇನು ಕಾಣಲಿಕ್ಕಿಲ್ಲ. ನನಗಂತೂ ವಿಡಿಯೋದಲ್ಲಿ ಪರ್ಫೆಕ್ಟಾಗಿ ಕಾಣ್ತಿದೆ. ಸೊ ನೋಡಿ, ನಾನು ಇದರದ್ದು ಡಿಸೈನ್ ಮಾಡಿದ್ದೇನೆ ಇನ್ನೊಂದು ಸೈಡಲ್ಲಿ. ಸೊ ಅದು ನಿಮಗೆ ಈಗ ತೋರಿಸ್ತೇನೆ ಹೇಗೆ ಬರುತ್ತೆ ಅಂತ. ಹೀಗೆ ಫ್ರೀ ಹ್ಯಾಂಡಲ್ಲಿ ನಾವು ಡಿಸೈನ್ ಮಾಡಿದರೆ ಯಾವ ರೀತಿ ಫಿನಿಶಿಂಗ್ ಬರುತ್ತೆ ಅಂದರೆ ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ. ನೀವು ನೋಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂದಿದೆ ವರ್ಕ್. ಇದು ನೋಡಿ, ಟ್ರೇಸಿಂಗ್ ಮಾಡಿಲ್ಲ ಅಂತ ಯಾರಾದರೂ ಹೇಳುವಾರ, ಇಷ್ಟು ನೀಟಾಗಿ ಬಂದಿದೆ ವರ್ಕ್. ಇದು ನನ್ನ ಕೈಯಲ್ಲೇ ಡಿಸೈನ್ ಮಾಡಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.